ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಮಲ್ಲೇನಹಳ್ಳಿ ಎಂಬ ಗ್ರಾಮದಲ್ಲಿ ಇವತ್ತು 4 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ 4 ಜನದಲ್ಲಿ ಇಬ್ಬರು ಉಳಿದಿದ್ದಾರೆ, ಇನ್ನಿಬ್ಬರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಹಾಸ್ಪಿಟಲ್ ICUನಲ್ಲಿದ್ದಾರೆ. ಅದು ಎಲ್ಲಿ ನಡೆದಿರೋದು ಅಂದರೆ ಇಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮಲ್ಲೇನಹಳ್ಳಿ ಎಂಬ ಗ್ರಾಮದಲ್ಲಿ ಮೋಹನ್ ಎಂಬ ಮಗ, ತಾಯಿ ಹೆಸರು ಆಶಾ, ಅಕ್ಕನ ಹೆಸರು ಬಂದು ವರ್ಷಿತಾ, ಅದೇ ರೀತಿ ಮೊಮ್ಮಗ ಅಂದರೆ ಅಕ್ಕನ ಮಗನ ಹೆಸರು ಬಂದು ಮಯಾಂಕ್. ಈ 4 ಜನ ಒಂದೇ ಮನೇಲಿ ಇರ್ತಾರೆ. ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂದರೆ, ಮಗ ಮೋಹನ್ ಇದ್ರಲ್ಲ, ಅವರು ದೊಡ್ಡ ಮಟ್ಟದಲ್ಲಿ ಚೀಟಿ ನಡೆಸ್ತಾ ಇದ್ರಂತೆ. ಇವರೆಲ್ಲ ಒಂಚೂರು ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದ್ರಂತೆ, ಮನೆ ಕಡೆ ಸ್ವಲ್ಪ ರಿಚ್ ಆಗೂ ಇದ್ರಂತೆ. ಬಟ್ ಯಾಕೆ ಈ ಥರ ಆಯಿತು ಅಂತ ನಿಜ ಗೊತ್ತಾಗಿಲ್ಲ. ಏನಾಗಿದೆ ಅಂದರೆ, ಇವರು ದೊಡ್ಡ ಮಟ್ಟದಲ್ಲಿ ಚೀಟಿ ನಡೆಸ್ತಾ ಇದ್ದಾರೆ. ಇದು ಬಡ್ಡಿ ಗಿಡ್ಡಿ ಎಲ್ಲ ಬಿಟ್ಟಿರ್ತಾರೆ, ನಿಮಗೆಲ್ಲ ಗೊತ್ತೇ ಇದೆ. ಇತ್ತೀಚೆಗೆ ಬಿಡ್ತಾರೆ ಆ ಥರ ಎಲ್ಲ ತಗೊಂಡಿದ್ದು ದುಡ್ಡೆಲ್ಲ. ಸೊ ಅಲ್ಲೆಲ್ಲ ಮೋಸ ಆಗಿದೆಯಂತೆ ಇವ್ರಿಗೆ. ತುಂಬ ಸಾಲ ಮಾಡ್ಕೊಂಡಿದ್ರಂತೆ. ಆ ಚೀಟಿ ಎಲ್ಲ ಎತ್ತಿದ್ದು ಸ್ವಲ್ಪ ತುಂಬ ಲಾಸ್ ಆಗಿದೆಯಂತೆ. ಈಗ ಚೀಟಿ ಯಾರ್ಯಾರು ಕಟ್ಟಿದಾರಲ್ಲ ಅವರೆಲ್ಲ ಬಂದು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಎಲ್ಲ ಕಡೆಯಿಂದನೂ ಪ್ರೆಷರ್ ಜಾಸ್ತಿಯಾಗಿ ಇವ್ರು ಮೊದಲು ಮೋಹನ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಫೋನ್ ಅಂದರೆ ವಿಡಿಯೋ ಮಾಡಿಬಿಟ್ಟು ಕಳಿಸಿದ್ದಾರೆ ಅವ್ರ ಫ್ಯಾಮಿಲಿಗೆ. ನಾವು ಹಿಂಗೆ ಮಾಡ್ಕೊಬಿಡ್ತೀವಿ, ಹಿಂಗೆ ಸಾಲಗಾರರ ಒಂದು ಇದನ್ನು ತಡ್ಕೊಳಕ್ಕಾಗ್ತಾರೆ, ನಮಗೆಲ್ಲರೂ ಬಂದು ಸಾಲ ಕೊಡಿ ದುಡ್ಡು ಕೊಡಿ ಅಂತ ಹಿಂಗೆ ಕೇಳ್ತಿದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲಿಂದ ಕೊಡೋದು, ಅವ್ರ ಕಾಟ ತಾಳಲಾರದೆ ನಾವೆಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀವಿ ಅಂತ ವಿಡಿಯೋ ಮಾಡಿ ಫ್ಯಾಮಿಲಿಗೆಲ್ಲ ಕಳಿಸಿದ್ದಾರೆ. ಫ್ಯಾಮಿಲಿ ಕಳಿಸಿದ ತಕ್ಷಣವೇ ಮೋಹನ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅಕ್ಕ, ತಾಯಿ ಮತ್ತು ಇವರು ಬಾಮೈದ ಅಂದರೆ ಚಿಕ್ಕ ಮಗ ಏನಿದೆ ಅಕ್ಕನ ಮಗ, ಅವ್ರು 3 ಜನದ್ದು ಕತ್ತು ಕುಯ್ದುಬಿಟ್ಟು ಸೀಳಿದ್ದಾರೆ. ನಂತರ ಅವ್ರು 3 ಜನ ಸೀಳಿದ್ಮೇಲೆ ಇವರು ಕೂಡ ಚಾಕುಲ್ ತಗೊಂಡು ಕತ್ತು ಕುಯ್ಕೊಂಡಿದ್ದಾರೆ. ಅಂದರೆ ಅಕ್ಕ ಮತ್ತು ತಾಯಿ ಅಲ್ಲೇ ಸಾವನ್ನಪ್ಪಿದ್ದಾರೆ. ಅಂದರೆ ಮಯಾಂಕ್ ಮಗು ಏನಿದ್ದ ಆ ಹುಡುಗ ಮತ್ತು ಇವರು ಮೋಹನ್ ಏನಿದಾರಲ್ಲ ಅವ್ರು ಮಾತ್ರ ಇನ್ನೂ ಸ್ವಲ್ಪ ಜೀವಂತವಾಗಿದ್ರಂತೆ. ಅಂದರೆ ಫ್ಯಾಮಿಲಿಗೆ ವಿಡಿಯೋ ಕಳಿಸಿದ ಕಾರಣ ಅಕ್ಕಪಕ್ಕದ ಅವ್ರ ತಮ್ಮ ಇದ್ರಂತೆ, ಅವರು ತಮ್ಮ ಸಪ್ರೇಟ್ ಆಗಿದ್ರಂತೆ, ಅವರು ಪಕ್ಕದಲ್ಲೇ ಇದ್ರಂತೆ. ಸೊ ಅವರೆಲ್ಲ ಬೇಗ ಬಂದು ಉಳಿಸ್ಕೊಂಡಿದ್ದಾರೆ. ಡೋರೆಲ್ಲ ಓಪನ್ ಮಾಡಿರ್ಲಿವಂತೆ. ಡೋರೆಲ್ಲ ಒಡೆದು ತಮ್ಮ ಮತ್ತು ಮಗುನ ತಗೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದೆಯಂತೆ. ಮಗು ಕೂಡ ಕತ್ತೆಲ್ಲ ಮಗುಗೆಲ್ಲ ಇದಾಗಿದೆಯಂತೆ. ಇವರೇ ಫಸ್ಟು 3 ಜನಕ್ಕೂ ಕತ್ತೆಲ್ಲ ಸೀಳಿ ನಂತರ ಇವ್ರು ಮಾಡ್ಕೊಂಡಿರೋದು, ಕಲ್ ಕುಯ್ಕೊಂಡಿರೋದು. ಮಗು ಅಂತೂ ಸಿಕ್ಕಾಪಟ್ಟೆ ಏನಂತಾರೆ ICUನಲ್ಲಿ ಇಟ್ಟಿದ್ದಾರಂತೆ. ಒಟ್ಟಿನಲ್ಲಿ ಹೇಳೋಕ್ಕಾಗೋದಿಲ್ಲ ಸಿಚುವೇಶನ್ ಹೆಂಗಾಗುತ್ತೆ. ಬದುಕಿದ್ರು ಬದುಕ್ಬೋದು, ಬದುಕ್ತೇ ಕೂಡ ಇರ್ಬೋದು. ಆ ಕಂಡೀಷನಲ್ಲಿದೆ ಈಗ ಇಬ್ಬರ ಕಂಡೀಷನ್. ಒಟ್ಟಿನಲ್ಲಿ ಈಗ ಅಕ್ಕ ಮತ್ತು ಅಮ್ಮ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಮೊದಲೇ ಹೇಳ್ತಾರೆ ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ. ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮನುಷ್ಯಂಗಾಗಲಿ ದುಡ್ಡು ಕೊಡಬಾರ್ದು. ಯಾವುದೇ ನಂಬಿಕೆ ಮೇಲೂ ಅವ್ರು ಎಷ್ಟೇ ನಿಮ್ಗೆ ಕ್ಲೋಸ್ ಆಗಿದ್ರು ಕೂಡ ದುಡ್ಡು ಕೊಡೋಕೆ ಹೋಗ್ಬೇಡಿ. ಯಾವ ರೀತಿ ಯಾವಾಗ ಹೆಂಗೆ ಮೋಸ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆದಷ್ಟು ಹುಷಾರಾಗಿರಿ ಅಂತ ಹೇಳಬಲ್ಲೆ. ಇದು ನಿಜವಾಗ್ಲೂ ಅವರಿಬ್ಬರು ಬದುಕು ಬಂದರೆ ನಿಜವಾಗ್ಲೂ ದೇವ್ರ ದಯೆಯಿಂದ ಬದುಕು ಬರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಅದು ಮಗು ಬೇರೆ, ಅವರು ಈ ಇನ್ಸಿಡೆಂಟ್ ಆಗೋದಕ್ಕೆಲ್ಲ ಏನು ಕಾರಣ ಅಂತ ಇನ್ನೂ ತಿಳ್ಕೊಬೇಕಾಗಿದೆ. ಸೊ ಅದಕ್ಕೋಸ್ಕರನಾರು ಅವ್ರು ಬದುಕು ಬರಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೊತ್ತಾ? ಇದು ಜಯಿಸಬೇಕೇ ಹೊರತು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಏನೂ ಪ್ರಯೋಜನ ಇಲ್ಲ. ಈಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಅವಳೇ ಒಂದು 10 ವರ್ಷ 11 ವರ್ಷ ಹುಡುಗ ಇರ್ಬೋದು, ಆ ಮಟ್ಟದಲ್ಲಿದ್ದಾನೆ. ಆ ಹುಡುಗಂಗೆ ಆ ಥರ ಆಗಿದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದರ ಊರಿನ ಅಕ್ಕಪಕ್ಕದಲ್ಲಿ ಯಾರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಜವಾದ ರೀಸನ್ ಏನಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈಗೆಲ್ಲ ಅವ್ರ ಫ್ಯಾಮಿಲಿಯವರೇ ಹೇಳಿದ್ದಾರೆ, ಆ ಚೀಟಿ ನಡೆಸ್ತಿರಂತೆ, ತುಂಬ ಸಾಲ ಮಾಡ್ಕೊಂಡಿದ್ದಾರಂತೆ. ಸೊ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ನಿಮ್ಗೆ ಯಾರಿಗಾರು ಇನ್ನೂ ಕ್ಲಿಯರ್ ಆಗಿ ಗೊತ್ತಿದ್ರೆ ರೀಸನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ.